ಹಾಯ್, ವೆಲ್ಕಮ್ ಟು ಕೋಟೆ ಕನೆಕ್ಟ್. ನಾನು ಲೋಕೇಶ್ ಕೋಟೆ. ಈ ವಿಡಿಯೋದಲ್ಲಿ ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿದೆ ಅಂತ ನೋಡ್ತಾ ಇದ್ದೀವಿ. ಲಗ್ನದಿಂದ ನೋಡಬೇಕಾ, ರಾಶಿಯಿಂದ ನೋಡಬೇಕಾ, ಈ ಗೊಂದಲ ನಿಮಗೂ ಇದೆ. ಲಗ್ನದಿಂದ ನೋಡಿ 70ರಿಂದ 80 ಭಾಗ ಅದು ನಿಮ್ಮ ಅನುಭವಕ್ಕೆ ಬರುತ್ತೆ. ರಾಶಿಯಿಂದ ನೋಡಿದಾಗ ಘಟಿಸುವ ಘಟನೆಗಳಿಂದ ಎಷ್ಟು ನೆಮ್ಮದಿಯಾಗಿರ್ತೀರಾ, ನಿಮ್ಮ ಸುತ್ತಲಿನ ವಾತಾವರಣ ಹೇಗಿರುತ್ತೆ ಇದು ನಿಮಗೆ ಗೊತ್ತಾಗುತ್ತೆ. ಸೊ ಎರಡೂ ಇಂಪಾರ್ಟೆಂಟು. ನಿಮ್ಮದು ಯಾವುದೇ ರಾಶಿ ಆಗಿರಲಿ, ವೃಷಭ ಲಗ್ನ ಆಗಿದ್ದರೆ ಅದನ್ನು ಫಾಲೋ ಮಾಡಿ. ನಿಮ್ಮದು ಯಾವುದೇ ಲಗ್ನ ಆಗಿದ್ದು ರಾಶಿ ವೃಷಭ ರಾಶಿ ಆಗಿದ್ದರೆ ಅದನ್ನು ಕೂಡ ಫಾಲೋ ಮಾಡಿ. ಈಗ ನಂದು ಮೇಷರಾಶಿ, ವೃಷಭ ಲಗ್ನ, ನಾನು ಎರಡನ್ನೂ ಕೂಡ ಫಾಲೋ ಮಾಡ್ತೀನಿ. ನನಗೆ ರಾಶಿಯಿಂದ ನೋಡಿದಾಗ 7.5 ನಡೀತಾ ಇದೆ, ಲಗ್ನದಿಂದ ನೋಡಿದಾಗ 11ನೇ ಮನೆಯಲ್ಲಿ ಶನಿ ಇದ್ದಾರೆ. ಸೊ ಹಾಗಾಗಿ ಎರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲವನ್ನು ಗಮನಿಸಿ ನಿಮ್ಮ ಅನುಭವಕ್ಕೆ ತಗೊಳ್ಳಿ. ಎಲ್ಲೋ ಒಂದು ಕಡೆ ಈ ಥರದ ವಿಚಾರಗಳು ಅಥವಾ ತಿಂಗಳಲ್ಲಿ ಘಟಿಸುವಂತಹ ಘಟನೆಗಳು ನಿಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ದಶಾಭುಕ್ತಿಗಳೇನೋ ತೊಂದರೆಗಳಾಗಿದೆ, ಜಾತಕದಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಸರಿ ಇರಲ್ಲ, ಹಾಗಾಗಿ ಘಟಿಸುವಂತಹ ಘಟನೆಗಳು ನಿಮಗೆ ಹೆಚ್ಚಾಗಿ ತಲುಪ್ತಾ ಇರಲ್ಲ. ಸೊ ಜ್ಯೋತಿಷ್ಯರನ್ನು ಭೇಟಿಯಾಗಿ ನಿಮ್ಗೆ ಯಾವ ದಶಾಭುಕ್ತಿ ನಡೀತಾ ಇದೆ, ಯಾವಾಗ ಒಳ್ಳೆ ದಿನಗಳು ಬರಬಹುದು ಅದನ್ನು ತಿಳ್ಕೊಳ್ಳಿ. ಸೊ ಈಗ ಮಾರ್ಚ್ ತಿಂಗಳಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್ ಹೇಗಿದೆ? ಮುಖ್ಯವಾಗಿ 2 ಗ್ರಹಗಳ ಪ್ಲೇಸ್ಮೆಂಟ್ ತುಂಬ ಅದ್ಭುತವಾಗಿ ಆಗ್ತಾ ಇದೆ. ಲಗ್ನಾಧಿಪತಿ ಶುಕ್ರ ಲಾಭಸ್ಥಾನಕ್ಕೆ ಮಾರ್ಚ್ 2ನೇ ತಾರೀಕು ಬರ್ತಾರೆ. ಲಾಭಸ್ಥಾನದಲ್ಲಿ ಆಲ್ರೆಡಿ ಶನಿ ಮಹಾತ್ಮರಿದ್ದಾರೆ. ಇನ್ನು 14ನೇ ತಾರೀಕು ರವಿ ಕುಂಭರಾಶಿಯಿಂದ ಮೀನರಾಶಿಗೆ ಎಂಟ್ರಿ ಪಡ್ಕೊಳ್ತಾರೆ. ಇದು ಕೂಡ ನಿಮಗೆ ಅತ್ಯಂತ ಶುಭವಾದ ಸ್ಥಾನದಲ್ಲಿ ರವಿ ಬಂದು ಕೂತ್ಕೊಳ್ಳೋದ್ರಿಂದ ಹಲವಾರು ಲಾಭಗಳಿವೆ. ಉಳಿದಂತೆ ಕರ್ಮಸ್ಥಾನದಲ್ಲಿ ಅಂದರೆ ಕುಂಭರಾಶಿಯಲ್ಲಿ ಕುಜ, ರಾಹು, ಬುಧ ಇರ್ತಾರೆ. 14ನೇ ತಾರೀಕು ನಂತರ ರವಿ ಮೀನರಾಶಿಗೆ ಎಂಟ್ರಿ ಪಡ್ಕೊಳ್ತಾರೆ. ಇನ್ನು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನದಲ್ಲಿ ಗುರು ಅಲ್ಲೇ ಇದ್ದಾರೆ. ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ, ಅಂದರೆ ಜೂನ್ವರೆಗೂ ಅಲ್ಲೇ ಇರ್ತಾರೆ. ಕೇತು 4ನೇ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ. ಇನ್ನು ದೃಷ್ಟಿಗಳನ್ನು ಲೆಕ್ಕಾಚಾರ ಹಾಕೋದಾದರೆ ಲಾಭಸ್ಥಾನದಿಂದ ಶುಕ್ರನ ದೃಷ್ಟಿ ನಿಮ್ಮ 5ಮ ಸ್ಥಾನಕ್ಕೆ ಬೀಳುತ್ತೆ. ಶನಿ ಮಹಾತ್ಮರ ದೃಷ್ಟಿಯೂ ಕೂಡ ನಿಮ್ಮ 5ನೇ ಮನೆಗೆ ಬೀಳುತ್ತೆ. 10ನೇ ಮನೆಯಿಂದ ಕುಜನ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತೆ, ನಿಮ್ಮ 4ನೇ ಮನೆಗೂ ಬೀಳುತ್ತೆ, ನಿಮ್ಮ 5ನೇ ಮನೆಗೂ ಬೀಳುತ್ತೆ. ಅದೇ ರೀತಿ ರಾಹುವಿನ ದೃಷ್ಟಿ ನಿಮ್ಮ ವಾಕ್ಸ್ಥಾನ, ಧನಸ್ಥಾನ ಅಲ್ಲಿಗೆ ಬೀಳುತ್ತೆ. ಅದರ ಜೊತೆಗೆ ನಿಮ್ಮ 4ನೇ ಮನೆಗೂ ಬೀಳುತ್ತೆ, ನಿಮ್ಮ 6ನೇ ಮನೆಗೂ ಕೂಡ ಬೀಳುತ್ತೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ 6ನೇ ಮನೆ, ನಿಮ್ಮ 8ನೇ ಮನೆ ಹಾಗೂ ನಿಮ್ಮ ಕರ್ಮಸ್ಥಾನ ಅಲ್ಲಿಗೂ ಕೂಡ ಬೀಳುತ್ತೆ. ಇದಿಷ್ಟು ದೃಷ್ಟಿಗಳ ಲೆಕ್ಕಾಚಾರ ಮತ್ತು ಗ್ರಹಗಳು ಕುಂತಿರುವಂತಹ ಪ್ಲೇಸ್ಮೆಂಟ್. ಅದರ ಜೊತೆಗೆ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೆ ಆ ನಕ್ಷತ್ರದ ಅಧಿಪತಿಗಳನ್ನು ಅದರ ಬಲವನ್ನು ಜಾಸ್ತಿ ಮಾಡ್ತಾರೆ ಅಂತ KP ಸಿಸ್ಟಮ್ ಹೇಳುತ್ತೆ. ಸೊ ಗ್ರಹಗಳ ಯುತಿ ನಾಡಿ ಆದರೆ ಗ್ರಹಗಳ ಪ್ಲೇಸ್ಮೆಂಟು ವೇದಿಕ್ ಹೇಳುತ್ತೆ. ನಕ್ಷತ್ರಗಳ ಮೇಲೆ KP ಸಿಸ್ಟಮ್ ಪ್ರೆಡಿಕ್ಟ್ ಮಾಡುತ್ತೆ. ಸೊ ಎಲ್ಲವನ್ನು ಆಧಾರವಾಗಿ ಇಟ್ಕೊಂಡೇ ಈ ಒಂದು ವಿಡಿಯೋವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಮೊದಲನೇದಾಗಿ ಹಣಕಾಸು. ಸೊ ಹಣಕಾಸು ಅಂದಾಗ ಧನಸ್ಥಾನ, 2ನೇ ಮನೆ, 5ನೇ ಮನೆ ಹೂಡಿಕೆಯ ಸ್ಥಾನ, 6ನೇ ಮನೆ ಸಾಲ ತೀರಿಸ್ತೀವ ಅಥವಾ ಮತ್ತೆ ಸಾಲ ಮಾಡ್ತೀವ, ಈ ಥರದ ವಿಚಾರಗಳನ್ನು ತಿಳ್ಕೊಳ್ಳೋದು. ಅದರ ಜೊತೆಗೆ ಭಾಗ್ಯಸ್ಥಾನ, ಲಾಭಸ್ಥಾನ ಬಹಳ ಪ್ರಮುಖ ಆಗುತ್ತೆ. ಈಗ ಧನಸ್ಥಾನದಲ್ಲಿ ಗುರುಗಳ ಸಂಚಾರ ಆಗ್ತಾ ಇರೋದ್ರಿಂದ ಸೊ ನಿಮಗೆ ಮನಿ ಫ್ಲೋ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಈ ಹಣದ ಫ್ಲೋ ತುಂಬ ಚೆನ್ನಾಗೇ ಇದೆ. ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇದೆ, ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇದೆ. ಇದು ಗುರು ನಿಮಗೆ ಕೊಡ್ತಾ ಇರ್ತಕ್ಕಂಥ ಲಾಭಗಳು ಎಲ್ಲ ಕ್ಷೇತ್ರದವರಿಗೂ. ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಇದ್ರು ಅದು ಕೂಡ ಲಾಭನೇ, ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದ್ದರೆ ಅದು ಕೂಡ ಲಾಭನೇ. ಇನ್ನು ಯಾವ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭ ಗಳಿಸ್ಬೋದು ನೋಡಿ. ಶುಕ್ರ 11ನೇ ಮನೆಗೆ ಬಂದಿರೋದ್ರಿಂದ ಶುಕ್ರನ ಕಾರಕತ್ವದ ವಿಚಾರಗಳಲ್ಲಿ ಹೆಚ್ಚಿನ ಲಾಭ ಗಳಿಸ್ತೀರಾ. ಸೊ ಮೊದಲನೇದಾಗಿ ಈ ಸಣ್ಣ ಪುಟ್ಟ ಬಟ್ಟೆ ಅಂಗಡಿಯಿಂದ ಹಿಡಿದು ಹೋಲ್ಸೇಲ್ ಬಟ್ಟೆ ಅಂಗಡಿಗಳಿಗೆ ಗ್ರಾಹಕರು ಜಾಸ್ತಿ ಆಗ್ತಾರೆ, ಹಣ ಗಳಿಕೆಯೂ ಜಾಸ್ತಿ ಆಗುತ್ತೆ. ಜ್ಯುವೆಲ್ಲರಿ ಶಾಪ್ ನಿಮಗೂ ಕೂಡ ಗ್ರಾಹಕರು ಜಾಸ್ತಿ ಆಗುತ್ತೆ. ಇದು ಚಿಕ್ಕದಿರಲಿ ದೊಡ್ಡದಿರಲಿ ಬಂಗಾರದ ಬಿಸ್ನೆಸ್ ಮಾಡೋರಿಗೆ ಹೆಚ್ಚಿನ ಹಣ ಗಳಿಕೆ ಆಗುತ್ತೆ. ಹೋಟೆಲ್, ರೆಸ್ಟೋರೆಂಟ್ ಇಲ್ಲೂ ಕೂಡ ಹಣ ಗಳಿಕೆ ಜಾಸ್ತಿ ಇದೆ. ಸಿನಿಮಾ ಕ್ಷೇತ್ರ ಇಲ್ಲೂ ಕೂಡ ಹಣ ಗಳಿಕೆ ಜಾಸ್ತಿ ಇದೆ. ಮೇಕಪ್, ಬ್ಯೂಟಿಷಿಯನ್ ಈ ಥರದ ಯಾವ್ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹೆಚ್ಚಿನ ಹಣ ಗಳಿಕೆ ಜಾಸ್ತಿ ಇದೆ. ಅದೇ ರೀತಿ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು ಇರೋದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲೂ ಲಾಭ ಗಳಿಕೆ ಜಾಸ್ತಿ ಇದೆ. ಕಮಿಷನ್ ಬೇಸ್ಡ್ ವ್ಯವಹಾರ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಇದೆ. ಸಿವಿಲ್ ಕಾಂಟ್ರಾಕ್ಟ್, ಸಿಮೆಂಟ್ ವ್ಯಾಪಾರಿಗಳು, ಕಬ್ಬಿಣದ ವ್ಯಾಪಾರಿಗಳು ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಇದೆ. 14ನೇ ತಾರೀಕು ನಂತರ ರವಿ ಲಾಭಸ್ಥಾನಕ್ಕೆ ಬಂದಾಗ ಸರ್ಕಾರದಿಂದನೂ ಕೂಡ ನಿಮಗೆ ಹಣ ಗಳಿಕೆ ಜಾಸ್ತಿ ಇದೆ. ಅಂದರೆ ಸರ್ಕಾರದ ಟೆಂಡರ್, ಸರ್ಕಾರದಿಂದ ಬರಬೇಕಾಗಿದ್ದಂತಹ ಬಾಕಿ ಬಿಲ್ಗಳು ಎಲ್ಲವೂ 11ನೇ ಮನೆಗೆ ರವಿ ಬಂದಾಗ ನಿಮಗೆ ಸಿಗುತ್ತೆ.
ಸೊ ಅದೇ ರೀತಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾರ್ಯಾರಿದ್ದೀರಾ ಅಂದರೆ ಬಿಸ್ನೆಸ್ ವೈಸ್ ಅವ್ರಿಗೂ ಕೂಡ ಹೆಚ್ಚಿನ ಲಾಭ ಗಳಿಕೆ ಇದೆ. ಸಾಫ್ಟ್ವೇರ್ ಇಂಡಸ್ಟ್ರಿ ಇಲ್ಲೂ ಕೂಡ ಹೆಚ್ಚಿನ ಲಾಭ ಗಳಿಕೆ ಇದೆ. ಇನ್ನು ಸಾಲ ಮರುಪಾವತಿ ಆಗುತ್ತೆ. ಬಡ್ಡಿ ವ್ಯವಹಾರ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ಹಣ ಗಳಿಕೆ ಜಾಸ್ತಿ ಇದೆ. ಇದಿಷ್ಟು ಹಣ ಗಳಿಕೆಯ ಬಗ್ಗೆ ಮಾತಾಡಿದ್ವಿ. ಈಗ ಹೂಡಿಕೆಯ ಬಗ್ಗೆ ಮಾತಾಡೋಣ. 11ನೇ ಮನೆಯಿಂದ ನಿಮ್ಮ ಹೂಡಿಕೆಯ ಸ್ಥಾನಕ್ಕೆ ಶನಿ ಮಹಾತ್ಮರ ದೃಷ್ಟಿ ಇದೆ, ಜೊತೆಗೆ ಶುಕ್ರನ ದೃಷ್ಟಿಯೂ ಕೂಡ ಇದೆ. ಸೊ ಹೂಡಿಕೆ ಅಂತ ಬಂದಾಗ ಈಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹೆಚ್ಚಿನ ಲಾಭ ಶನಿ ಮಹಾತ್ಮರು ಕೊಡಲ್ಲ. ಸೊ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶನಿ ಮಹಾತ್ಮರು ನಿಧಾನವಾಗಿ ನಿರಂತರವಾಗಿ ಲಾಭಗಳನ್ನು ಕೊಡ್ತಾರೆ. ಸೊ ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಶನಿ ಮಹಾತ್ಮರು ಇರೋದರಿಂದ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸ್ತೀರಾ. ಸೊ ಇದು ಹೂಡಿಕೆಯ ವಿಚಾರ. ಇನ್ನು ಎಲ್ಲಿ ವ್ಯಯ ಆಗಬಹುದು? ಇದು ವ್ಯಯ ಅಲ್ಲ, ನೀವು ವೆಹಿಕಲ್ನ ಖರೀದಿ ಮಾಡ್ತೀರಾ, ನಿಮ್ಮ ಮನೆಗೆ ಬಂಗಾರವನ್ನು ತರ್ತೀರಾ. ಸೊ ಇದು ಒಂದು ಕಡೆ ವ್ಯಯ ಆಗಲ್ಲ, ಒಳ್ಳೆಯ ವ್ಯಯವಾಗಿ ಅಂದರೆ ಗಳಿಸಿದ ಹಣ ಎಲ್ಲ ಈ ರೀತಿಯ ಇನ್ವೆಸ್ಟ್ಮೆಂಟ್ ಆಗಿ ಸೊ ಅದು ವ್ಯಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದಿಷ್ಟು ಹಣಕಾಸಿನ ವಿಚಾರದಲ್ಲಿ ಇರುವಂತಹ ವಿಚಾರಗಳು. ಸೊ ಈಗ ವ್ಯಾಪಾರಸ್ಥರು ಅಂದರೆ ಕಂಪನಿ ಓನರ್ಗಳ ಬಗ್ಗೆ ಮಾತಾಡೋಣ. ನೋಡಿ, ಕಂಪನಿ ಓನರ್ಗಳಿಗೆ 2ನೇ ಮನೆ ಧನಸ್ಥಾನ. ಸೊ ಎಲ್ಲ ಕಂಪನಿ ಓನರ್ಗಳಿಗೂ ಮನಿ ಫ್ಲೋಗೆ ಏನು ಸಮಸ್ಯೆ ಇಲ್ಲ. 7ನೇ ಮನೆ ನಿಮ್ಮ ಗ್ರಾಹಕರ ಸ್ಥಾನ. ಅದೇ ರೀತಿ ಕರ್ಮಸ್ಥಾನದಲ್ಲಿ ಬುಧ ರಾಹು ಜೊತೆ ಸೇರಿಕೊಂಡಿದ್ದಾರೆ. ಸೊ ನೀವು ನಿಮ್ಮ ಕಂಪನಿಯನ್ನು ಕಮರ್ಷಿಯಲ್ ಆಗಿ ಜನಗಳಿಗೆ ತಲುಪಿಸುವಂತಹ ಕಾಲ. ಸೊ ಜಾಹೀರಾತು ಕಡೆ ಗಮನ ಕೊಡಿ, ಬ್ರ್ಯಾಂಡಿಂಗ್ ಕಡೆ ಗಮನ ಕೊಡಿ, ಡೆಫಿನೆಟ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು 7ನೇ ಮನೆ ಪಾಲುದಾರಿಕೆಯ ಸ್ಥಾನ, ಅಲ್ಲಿಯ ಅಧಿಪತಿ ಕರ್ಮಸ್ಥಾನದಲ್ಲಿದ್ದಾರೆ. ಸೊ ಕುಜ ಕರ್ಮಸ್ಥಾನದಲ್ಲಿ ರಾಹು ಬುಧನ ಜೊತೆಗೆ ಇರೋದರಿಂದ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು, ಈಗೋ ಕ್ರಿಯೇಟ್ ಆಗಬಹುದು. ಇಬ್ಬರಲ್ಲೂ ಎನರ್ಜಿ ತುಂಬ ಚೆನ್ನಾಗಿದೆ, ಆದರೆ ಈಗೋ ಕ್ಲಾಸಸ್ ಆಗಿ ನಿಮ್ಮ ಬಿಸ್ನೆಸ್ಗೆ ಅದು ತೊಂದರೆ ಆಗ್ಬೋದು. ಅದರ ಕಡೆ ಗಮನ ಕೊಡಿ. ಸೊ ಓವರಾಲ್ ಕಂಪ್ನಿ ಓನರ್ಸ್ ತುಂಬ ಆ್ಯಕ್ಟಿವ್ ಆಗಿದ್ದೀರಾ. ಈಗ ನೀವು ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೋಬೇಕು, ಮಾರ್ಕೆಟಿಂಗ್ ಕಡೆ ಗಮನ ಕೊಡಿ. ಡೆಫಿನೆಟ್ಲಿ ನಿಮ್ಮ ಪ್ರಾಡಕ್ಟ್ ಬೇಗ ಜನರಿಗೆ ರೀಚ್ ಆಗುತ್ತೆ. ಅದಕ್ಕೆ ಗ್ರಹಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ವ್ಯಾಪಾರ ಮತ್ತು ಹಣಕಾಸಿನ ವಿಚಾರ ಆಯಿತು. ಈಗ ನಮ್ಮ ಇನ್ನೊಂದು ಆಸ್ತಿ ಆರೋಗ್ಯ ಅಂದಾಗ ಲಗ್ನ ಬಹಳ ಇಂಪಾರ್ಟೆಂಟ್. ಸೊ ವೃಷಭ ಲಗ್ನದವರು ಹೆಚ್ಚಾಗಿ ಕೇರ್ಫುಲ್ ಆಗಿರಬೇಕು. ಜೊತೆಗೆ ವೃಷಭ ರಾಶಿಯವರು ಕೂಡ ಸೊ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಲಗ್ನಾಧಿಪತಿ ಶುಕ್ರ, 6ನೇ ಮನೆ ಅಧಿಪತಿನೂ ಕೂಡ ಶುಕ್ರ, ಅದು ಶನಿ ಜೊತೆ ಸೇರಿಕೊಂಡಿದ್ದಾರೆ. ಸೊ ವಿಶೇಷವಾಗಿ ವೃಷಭ ಲಗ್ನದವರಿಗೆ ಕಾಡುವ ಸಮಸ್ಯೆ ಅಂದರೆ ಅದು ಸಕ್ಕರೆ ಕಾಯಿಲೆ, ಮಧುಮೇಹ ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಸೊ ಈಗ ಈ ತಿಂಗಳು ಅದು ನಿಮಗೆ ಹೆಚ್ಚು ವ್ಯತ್ಯಾಸಗಳನ್ನು ತರುತ್ತೆ. ಸೊ ಹಾಗಾಗಿ ಈಗ ನೀವೇನು ಡಯೆಟ್ ಫಾಲೋ ಮಾಡ್ತಾ ಇದ್ದೀರಾ ಅದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಮೆಡಿಕೇಷನ್ ಏನೇನು ಮಾಡ್ತಾ ಇದ್ದೀರಾ ಅದರ ಕಡೆ ಹೆಚ್ಚಿನ ಗಮನ ಕೊಡಿ. ಇದರಿಂದ ನಿಮ್ಮ ದೇಹ ಬಾಧೆಗೆ ಒಳಗಾಗಬಹುದು, ಅದರ ಕಡೆ ಗಮನ ಇರಲಿ. ಅದೇ ರೀತಿ ಹಿರಿಯ ನಾಗರಿಕರು, ಸೊ ನಿಮಗೆ ಮಂಡಿಯಿಂದ ಕೆಳಗಡೆ ಹೆಚ್ಚಿನ ಬಾಧೆಗಳಾಗಬೇಕು ಅನ್ನೋದು ಶನಿ ಮಹಾತ್ಮರಿಂದ ತಿಳಿತಾ ಇದೆ. ಮಂಡಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಏನಾದರೂ ನೀವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಿದ್ದರೆ 5ನೇ ತಾರೀಕು ನಂತರ ನಿಮಗೆ ಮಿತ್ರ ತಾರೆ, ಸಾಧಕ ತಾರೆ ಇದನ್ನೆಲ್ಲ ನೋಡಿ ನಕ್ಷತ್ರಗಳ ಆಧಾರದ ಮೇಲೆ ಒಳ್ಳೆಯ ದಿನಗಳನ್ನು ನೋಡಿ ಆಪ್ರೇಷನ್ಗೆ ಮುಂದಾಗಿ. ಇನ್ನು ಪಾದಗಳಲ್ಲಿ ಹುರಿ, ಪಾದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಹೆಚ್ಚಿನ ತೊಂದರೆಗಳಿವೆ. ಹಿರಿಯ ನಾಗರಿಕರು ನಡೆದಾಡಬೇಕಾದ್ರೆ, ಓಡಾಡಬೇಕಾದ್ರೆ, ಮನೆಯಲ್ಲಿರಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಇರಿ. ಬಿದ್ದು ಗಾಯಗಳಾಗುತ್ತೆ, ಅದು ಕಾಲಿಗೆ ಸಮಸ್ಯೆಗಳಾಗಬೇಕು ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಸ್ತ್ರೀಯರಿಗೆ ನಿಮಗೆ ಮುಟ್ಟಿನ ಸಮಸ್ಯೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ. ಸೊ ಅದರ ಜೊತೆಗೆ ಈ ಥೈರಾಯ್ಡಲ್ಲಿ ಯಾರ್ಯಾರು ಬಳಲ್ತಾ ಇದ್ದೀರಾ ನೀವು ಹೆಚ್ಚಿನ ಕೇರ್ ತೆಗೆದುಕೊಳ್ಬೇಕು. ಯಾಕೆಂದರೆ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ ಅದರಲ್ಲಿ ಹೆಚ್ಚಿನ ತೊಂದರೆಗಳು ಕಾಣಿಸ್ತಾ ಇದೆ. ಇನ್ನು ಮಕ್ಕಳ ವಿಚಾರದಲ್ಲಿ ಹೇಳೋದಾದರೆ ಮಕ್ಕಳಿಗೆ ಸ್ಕಿನ್ ಅಲರ್ಜಿ, ಯಾಕೆಂದರೆ ನೋಡಿ 5ನೇ ಮನೆ ಅಧಿಪತಿ ಬುಧ ಕರ್ಮಸ್ಥಾನದಲ್ಲಿ ರಾಹು ಜೊತೆ ಸೇರಿಕೊಂಡಿದ್ದಾರೆ. ಸೊ ಸ್ಕಿನ್ ಅಲರ್ಜಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಈ ಮನೆಯಲ್ಲಿ ಬಳಸುವಂತಹ ಆಯುಧಗಳಿಂದ ಮಕ್ಕಳು ಸಣ್ಣ ಪುಟ್ಟ ಗಾಯಗಳನ್ನು ಮಾಡ್ಕೋಬೋದು. ರಕ್ತಕಾರಕ ಕುಜ ಮಕ್ಕಳಿಂದ ಕೈಗೆ ಗಾಯ ಆಗೋದು, ಕಾಲಿಗೆ ಗಾಯ ಆಗೋದು, ಗಾಯ ಆದರೆ ಇನ್ಫೆಕ್ಷನ್ ಆಗುತ್ತೆ. ರಾಹು ಬೇಗ ವಾಸಿಯಾಗಿ ಬಿಡಲ್ಲ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ವಹಿಸಿ. ಇನ್ನು ಯುವಕ ಯುವತಿಯರಲ್ಲಿ ಅಥವಾ ಪುರುಷರಲ್ಲಿ ಮಾತನಾಡೋದಾದರೆ ಈ BP ಅಂದರೆ ರಕ್ತಕಾರಕ ಕುಜ ರಾಹು ಜೊತೆ ಸೇರಿಕೊಂಡಿದ್ದಾರೆ. 14ನೇ ತಾರೀಕು ರವಿನೂ ಅಲ್ಲೇ ಇರ್ತಾರೆ. ಬಾಡಿ ಹಿಟ್ ಜಾಸ್ತಿ ಆಗುತ್ತೆ, BP ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಇದ್ರ ಕಡೆ ಹೆಚ್ಚಿನ ಗಮನ ಕೊಡಿ. ಹೆಚ್ಚು ಡಿಹೈಡ್ರೇಟ್ ಆಗ್ಬೋದು. ಸೊ ನೀರನ್ನ ಚೆನ್ನಾಗಿ ಕುಡೀರಿ. ಈ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ, ಮಡುವೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇದ್ರ ಕಡೆ ಗಮನ ಕೊಡಿ, ಆರೋಗ್ಯವನ್ನು ಬ್ಯಾಲೆನ್ಸ್ ಮಾಡಿ.
ಇದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈಗ ಪ್ರೀತಿ ಪ್ರೇಮ ಗಂಡ ಹೆಂಡತಿ. ಎಸ್, ಪ್ರೀತಿ ಪ್ರೇಮ ಅಂದಾಗ 5ನೇ ಮನೆ, ಪಂಚಮ ಸ್ಥಾನ, ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಎಲ್ಲವನ್ನು ನೋಡ್ತೀವಿ. ಅಧಿಪತಿ ಬುಧ. ಸೊ ಬುಧ ರಾಹು ಜೊತೆ ಸೇರಿಕೊಂಡಿದ್ದಾರೆ, ಅಲ್ಲಿ ಕುಜ ಇದ್ದಾರೆ. ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸ್ಕೊಳ್ತಾರೆ ನಿಮ್ಮ ಪ್ರೀತಿ ಪಾತ್ರರು. ರಾಹು ಬುಧ ಸೇರಿಕೊಂಡಾಗ 3ನೇ ವ್ಯಕ್ತಿಯಿಂದ ತೊಂದರೆ. ಎಸ್, ನಿಮ್ಮ ನಡುವೆ ಎಲ್ಲವೂ ಚೆನ್ನಾಗಿತ್ತು, ಯಾರೋ ಬಂದು ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ, ಅದರಿಂದ ನೀವು ಬ್ರೇಕಪ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿವೆ. ನೀವು ಆಡುವ ಮಾತುಗಳು ನಿಮ್ಮ ಪ್ರಿಯತಮನಿಗೆ ತುಂಬ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ತಪ್ಪಾಗಿ ಅರ್ಥೈಸ್ಕೊಳ್ತಾ ಇದ್ದಾರೆ. 14ನೇ ತಾರೀಕು ನಂತರ ರವಿ 11ನೇ ಮನೆಗೆ ಬಂದಾಗ, ಈ ಶುಕ್ರನ ಜೊತೆ ಸೇರಿಕೊಂಡಾಗ ಈ ಹಿಂದೆ ಬ್ರೇಕಪ್ ಆಗಿದ್ದಂತಹ ಪ್ರೇಮಿಗಳು ಮತ್ತೆ ಪ್ಯಾಚಪ್ ಆಗ್ತಾರೆ. ಸೊ ಅದೊಂದು ಗುಡ್ ನ್ಯೂಸ್ ಪ್ರೇಮಿಗಳಿಗೆ. ಇನ್ನು ಗಂಡ ಹೆಂಡತಿಯ ಬಗ್ಗೆ ಮಾತನಾಡೋದಾದರೆ, ಈ ಕೆಲಸದ ಟೆನ್ಷನ್ನೆಲ್ಲ ಮನೇಲಿ ತಂದು ನಿಮ್ಮಿಬ್ಬರ ಸಂಬಂಧವನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಸೊ ಹಾಗಾಗಿ ಕೆಲಸದ ಟೆನ್ಷನ್ನ ಕೆಲಸದಲ್ಲೇ ಬಿಟ್ಬಿಡಿ. ಮನೆಗೆ ಬಂದಾಗ ಆ ವಿಚಾರದಲ್ಲಿ ಸಂಘರ್ಷಗಳನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಆದರೆ ರವಿ ಮತ್ತು ಶುಕ್ರ 11ನೇ ಮನೆಗೆ ಬಂದಾಗ ನಿಮ್ಮಿಬ್ಬರ ನಡುವೆ ಇನ್ನೊಂದಷ್ಟು ರೊಮ್ಯಾನ್ಸ್ ಜಾಸ್ತಿಯಾಗಿ ಈ ಗಂಡ ಹೆಂಡತಿಯ ಜಗಳ ಹುಂಡು ಮಲಗೋ ತನಕ ಅನ್ನೋ ರೀತಿ ವೃಷಭ ಲಗ್ನದವರಿಗೆ ಆ ವಿಚಾರದಲ್ಲಿ ಹೆಚ್ಚಿನ ಖುಷಿ ಅಂತೂ ಇದೆ. ಸೊ ಗಂಡ ಹೆಂಡತಿಯ ನಡುವೆ ಸಣ್ಣ ಅನುಮಾನಗಳು ದೊಡ್ಡ ಮಟ್ಟದ ಜಗಳಗಳನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಅದರ ಕಡೆ ಗಮನ ಇರಲಿ. ಅದು ಬಿಟ್ಟರೆ ಬೇರೆ ಯಾವ ತೊಂದರೆಗಳು ಇಲ್ಲ. ಕೇರ್ ಮಾಡಿ ಅಷ್ಟೇ ನಿಮ್ಮ ಸಂಬಂಧದ ಬಗ್ಗೆ. ಇದು ಗಂಡ ಹೆಂಡತಿಯ ವಿಚಾರ. ಈಗ ಕಾನೂನು ಮತ್ತು ವಕೀಲರ ವಿಚಾರವನ್ನು ನೋಡೋಣ. ಕೋರ್ಟ್ ಕೇಸ್, ಕಚೇರಿ, ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇರ್ತೀರಾ. ಡೆಫಿನೆಟ್ಲಿ ಇಲ್ಲಿ ನಿಮಗೆ ಅಂದರೆ ಗುಪ್ತ ಶತ್ರುವಿನಿಂದ ತೊಂದರೆ ಇದೆ. ಈಗ 12ನೇ ಮನೆ ಅಧಿಪತಿ ಯಾರು? ಕುಜ. ಸೊ ಅವ್ರು ಯಾರ ಜೊತೆ ಸೇರಿಕೊಂಡಿದ್ದಾರೆ? ರಾಹು ಜೊತೆ ಸೇರಿಕೊಂಡಿದ್ದಾರೆ. ಸೊ ನಿಮ್ಮ ವಿರುದ್ಧ ಕುತಂತ್ರಗಳು ನಡೀತಾ ಇದ್ದಾವೆ. ನಿಮ್ಮನ್ನು ಪೊಲೀಸ್ ಮೆಟ್ಲು ಹತ್ತಿಸ್ಬೇಕು ಅಂತ ಬೇರೆ ಥರದ ತಂತ್ರಗಳನ್ನು ಮಾಡಿ ನಿಮಗೆ ತೊಂದರೆ ಕೊಡ್ತಾರೆ. ಆದರೆ 14ನೇ ತಾರೀಕು ರವಿ 11ನೇ ಮನೆಗೆ ಬಂದಾಗ ನಿಮಗೆ ಸ್ವಲ್ಪ ಬಲ ಸಿಗುತ್ತೆ. ನಿಮ್ಮ ಕೇಸ್ಗಳು ಗೆಲ್ತವೆ, ಕೋರ್ಟಲ್ಲಿ ನಿಮಗೆ ಜಯ ಸಿಗುತ್ತೆ. ಇನ್ನು ಡಿವೋರ್ಸ್ ಕೇಸಲ್ಲಿ ಒಂದು ಜೀವನಾಂಶದ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ. ಸೊ ಯಾರ್ಯಾರು ಈ ಥರ ಜೀವನಾಂಶಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಸೊ ಇದಿಷ್ಟು ಕೋರ್ಟ್ ಕೇಸಲ್ಲಿ ನೀವು ಭಾಳ ಎಚ್ಚರಿಕೆಯಿಂದ ಇರಿ. ಮೊದಲ 14 ದಿನ ನಿಮಗೆ ಚೆನ್ನಾಗಿಲ್ಲ. ನಿಮ್ಮ ವಿರುದ್ಧ ಸಾಕ್ಷಿಗಳನ್ನು ತಿರುಚ್ತಾರೆ. ನಿಮ್ಮ ಲಾಯರ್ಸು ಕೂಡ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿ ನ್ಯಾಯಾಧೀಶರ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಇದಿಷ್ಟು 14 ದಿನಗಳು. 14 ದಿನಗಳ ನಂತರ ನಿಮಗೆ ಸ್ವಲ್ಪ ಫೇವರಬಲ್ ಆಗಿದೆ, ಕೇಸ್ಗಳನ್ನು ಗೆಲ್ತೀರಾ. ಸೊ ಅದೇ ರೀತಿ ವಕೀಲರು, ನಿಮ್ಮ ವಾದ ಮಂಡನೆ ತುಂಬ ಚೆನ್ನಾಗಿದೆ. ನಿಮ್ಮ ವಾಕ್ಸ್ಥಾನದ ಅಧಿಪತಿ ಬುಧ ಕರ್ಮಸ್ಥಾನದಲ್ಲಿ, ಅದು ರಾಹು ಜೊತೆ ಸೇರಿಕೊಂಡಿರೋದ್ರಿಂದ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಕಾನೂನಿನ ಒಳ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಚೆನ್ನಾಗಿ ವಾದ ಮಾಡ್ತಾ ಇದ್ದೀರಾ. ನಿಮ್ಮ ವಾದಗಳು ಗೆಲ್ತವೆ. ನಿಮಗೆ ಐ ಪ್ರೊಫೈಲ್ ಕೇಸ್ಗಳು ಹುಡ್ಕೊಂಡು ಬರ್ತವೆ. ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಓವರಾಲ್ ಹಣ ಗಳಿಕೆ ವಕೀಲರಿಗೂ ತುಂಬ ಚೆನ್ನಾಗಿದೆ. ಸೊ ಇನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ನಮ್ಮ ಖಾಸಗಿ ಉದ್ಯೋಗಿಗಳ ಬಗ್ಗೆ ಮಾತನಾಡೋದಾದರೆ, ಸರ್ಕಾರಿ ಅಧಿಕಾರಿಗಳಿಗೂ ಕೂಡ ನೋಡಿ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನದಲ್ಲಿ ಗುರು ಇರೋದರಿಂದ ನಿಮಗೆ ಎಲ್ಲಿಲ್ಲದ ಒಂದು ರೆಸ್ಪೆಕ್ಟ್ ಈಗ ಹುಡುಕೊಂಡು ಬರ್ತಾ ಇದೆ. ಎಲ್ಲವೂ ಚೆನ್ನಾಗಿದೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಇದೆ. ಜೊತೆಗೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಮೋಷನ್ಸ್ ಹುಡುಕೊಂಡು ಬರ್ತಾ ಇದೆ. ನೀವು ಮಾಡುವ ಕೆಲಸಗಳನ್ನು ನಿಮ್ಮ ಮೇಲಧಿಕಾರಿಗಳು ಗುರುತಿಸಿ ನಿಮಗೆ ಶಬಾಸ್ಗಿರಿಗಳನ್ನು ಕೊಡ್ತಾ ಇದ್ದಾರೆ. ಸ್ಪೆಷಲಿ ಈ ಯೂನಿಫಾರ್ಮ್ ಬೇಸ್ಡ್ ಕೆಲಸ ಯಾರ್ಯಾರು ಮಾಡ್ತಾ ಇದ್ದೀರಾ, ಪೊಲೀಸ್, ಮಿಲಿಟರಿ, ತನಿಖಾ ಅಧಿಕಾರಿಗಳು, ನೀವು ತುಂಬ ಕಷ್ಟವಾದಂತಹ ಕೇಸ್ಗಳನ್ನು ಭೇದಿಸಿ ಪ್ರಶಂಸೆ ಸರ್ಕಾರದಿಂದ ಪಡೆದುಕೊಳ್ತೀರಾ. ಇದೆಲ್ಲವೂ ಚೆನ್ನಾಗಿದೆ. 14ನೇ ತಾರೀಕು ನಂತರ ಸರ್ಕಾರದ ಕಾರಕ ರವಿ ಲಾಭಸ್ಥಾನಕ್ಕೆ ಬಂದಾಗ ನಿಮಗೆ ಸರ್ಕಾರದಿಂದ ಸಿಗಬೇಕಾದಂತಹ ಭತ್ಯೆಗಳೆಲ್ಲವೂ ಸರ್ಕಾರಿ ಅಧಿಕಾರಿಗಳಿಗೆ ಸಿಗುತ್ತೆ. ಬಟ್ 11ನೇ ಮನೆಯಲ್ಲಿ ಶನಿ ಮಹಾತ್ಮರು ಇರೋದ್ರಿಂದ ನೀವು ನ್ಯಾಯಯುತವಾಗಿ ನಡೆದರೆ ಮಾತ್ರ ಲಾಭ. ಅನ್ಯ ಮಾರ್ಗಕ್ಕೆ ಮನಸ್ಸು ಮಾಡಿದರೆ ನಿಮಗೆ ಲಾಭ ಸಿಗಲ್ಲ, ಬದಲಾಗಿ ಶಿಕ್ಷೆ ಸಿಗುತ್ತೆ ಅನ್ನೋದು ಶನಿ ಮಹಾತ್ಮರು ಹೇಳ್ತಾ ಇರೋದು. ಸೊ ಸರ್ಕಾರಿ ಅಧಿಕಾರಿಗಳು ನಿಮಗೆ ಪ್ರಮೋಷನ್ ಸಿಗುತ್ತೆ, ವರ್ಗಾವಣೆಯೂ ಸಿಗುತ್ತೆ, ಬಡ್ತಿನೂ ಸಿಗುತ್ತೆ. ಆದರೆ ಲಾಭಸ್ಥಾನದಲ್ಲಿ ಶನಿ ಮಹಾತ್ಮರು ಇರೋದ್ರಿಂದ ನೀವು ನ್ಯಾಯಯುತವಾಗಿ ನಡ್ಕೊಳ್ಬೇಕು. ಸೊ ಅದು ಶನಿ ಮಹಾತ್ಮರಿಗೆ ಇಷ್ಟ ಆಗುತ್ತೆ. ಇದಿಷ್ಟು ಸರ್ಕಾರಿ ಅಧಿಕಾರಿಗಳ ಬಗ್ಗೆ. ಇನ್ನು ಖಾಸಗಿ ಎಂಪ್ಲಾಯ್ಸ್ ಬಗ್ಗೆ ಹೇಳೋದಾದರೆ, ಸೊ ಖಾಸಗಿ ಎಂಪ್ಲಾಯೀಸ್ಗೂ ಕೂಡ ಹೆಚ್ಚಿನ ಮಟ್ಟದ ಕೆಲಸ ಜವಾಬ್ದಾರಿ ಸಿಗ್ತಾ ಇದೆ. ಸಂಬಳ ಜಾಸ್ತಿ ಆಗುತ್ತೆ. ಓವರ್ ಟೈಮ್ ಡ್ಯೂಟಿ ಮಾಡ್ತಾ ಇದ್ದೀರಾ. ಸೊ ಆಫೀಸಲ್ಲಿ ರಾಜಕೀಯ ಇದ್ದೇ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಬಟ್ ನಿಮ್ಮ ಮೇಲೆ ನಿಮ್ಮ ಬಾಸ್ ಗಮನ ಇಟ್ಟಿದ್ದಾರೆ. ನಿಮ್ಮ ಕೆಲಸ ಇಂಪ್ರೆಸಿವ್ ಆಗಿದೆ. ಹೆಚ್ಚಿನ ಜವಾಬ್ದಾರಿ ತಗೊಳ್ತಾ ಇದ್ದೀರಾ.
ಇನ್ನು ಆನ್ಸೈಟ್ ಅವಕಾಶಗಳನ್ನು ಹುಡುಕ್ತಾ ಇರೋರಿಗೂ ಕೂಡ ಹೆಚ್ಚಿನ ದೊಡ್ಡ ಮಟ್ಟದ ಅವಕಾಶಗಳು ಹುಡುಕಿಕೊಂಡು ಬರ್ತದೆ. ವಿದೇಶಿ ರಿಲೇಟೆಡ್ ಪ್ರಾಜೆಕ್ಟ್ಗೆ ಕೆಲಸ ಮಾಡ್ತಾ ಇರೋರಿಗೆ ಹೆಚ್ಚಿನ ಲಾಭ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯ ವಿಚಾರಗಳು ಕಾದಿವೆ. ಅದೇ ರೀತಿ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡೋರಿಗೆ ಓವರ್ ಟೈಮ್ ಕೆಲಸ ಮಾಡಿ ನಿಮಗೆ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಇನ್ನು ಮಾರ್ಕೆಟಿಂಗ್ ಸೇಲ್ಸ್, ನೀವು ಟಾರ್ಗೆಟ್ನ ರೀಚ್ ಮಾಡಿ ಹಣ ಗಳಿಕೆಯನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಇದಿಷ್ಟು ಉದ್ಯೋಗ ಕ್ಷೇತ್ರ. ಈಗ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡೋಣ. ನಮ್ಮ ಟೀಚರ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ನೋಡಿ, ಟೀಚರ್ಸ್ಗೂ ಕೂಡ 2ನೇ ಮನೆ ಧನಸ್ಥಾನ, ವಾಕ್ಸ್ಥಾನ. ಇಲ್ಲಿ ನಿಮಗೆ ಗುರು ಇದ್ದಾರೆ. ನಿಮ್ಮ ಅಲ್ಲಿಯ ಸ್ಥಾನದ ಅಧಿಪತಿ ಬುಧ ಕರ್ಮಸ್ಥಾನದಲ್ಲಿದ್ದಾರೆ. ನೀವು ಸ್ವಲ್ಪ ಟೆಕ್ನಿಕಲಿ ತುಂಬ ಚೆನ್ನಾಗಿ ಪಾಠಗಳನ್ನು ಮಾಡಿದ್ದೀರಾ. ನಿಮ್ಮ ಮೇಲೆ ಇಂಪ್ರೆಸ್ ಆಗಿದೆ ವಿದ್ಯಾರ್ಥಿಗಳಿಗೆ. ಮ್ಯಾನೇಜ್ಮೆಂಟ್ ಕೂಡ ನಿಮಗೆ ಒಳ್ಳೆಯ ರೆಸ್ಪೆಕ್ಟ್ ಕೊಡ್ತಾ ಇದೆ, ಹೆಚ್ಚಿನ ಜವಾಬ್ದಾರಿಗಳನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ಅದನ್ನು ಅಷ್ಟೇ ರೆಸ್ಪೆಕ್ಟಿವ್ ಆಗಿ ಸ್ವೀಕರಿಸಿ ಕೆಲಸ ಮಾಡ್ತಾ ಇದ್ದೀರಾ. ಮುಂದೆ ನಿಮಗೆ ಬಡ್ತಿ ಕಾದಿದೆ, ದೊಡ್ಡ ಮಟ್ಟದ ಹುದ್ದೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸೊ HOD ಲೆವೆಲ್ಗೆ ನೀವು ಪ್ಲೇಸ್ಮೆಂಟ್ ಆಗ್ತೀರಾ, ಪ್ರಿನ್ಸಿಪಲ್ ಲೆವೆಲ್ಗೆ ಪ್ಲೇಸ್ಮೆಂಟ್ ಆಗ್ತೀರಾ. ಇದೆಲ್ಲವೂ ಮುಂದಿನ ದಿನಗಳಲ್ಲಿದೆ. ಆಮೇಲೆ ಸ್ಪೆಷಲಿ ನಿಮ್ಮ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸನ್ನು ತೆಗಿತಾರೆ. ಇದರಿಂದ ನಿಮಗೆ ಒಳ್ಳೆಯ ವಿಚಾರಗಳು ಕಾದಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆ, ಅದೇ ರೀತಿ ಸ್ಟೂಡೆಂಟ್ಸ್, ನಿಮಗೆ ಏಕಾಗ್ರತೆ ತುಂಬ ಚೆನ್ನಾಗಿದೆ. ಆ ಪರೀಕ್ಷೆ ಕೂಡ ತುಂಬ ಚೆನ್ನಾಗಿ ಫೇಸ್ ಮಾಡ್ತಾ ಇದ್ದೀರಾ. ಯಾಕೆಂದರೆ ಕುಜ ನಿಮಗೆ ಧೈರ್ಯವನ್ನು ಕೊಡ್ತಾ ಇದ್ದಾರೆ. ಸೊ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸಾಮನ್ನು ತುಂಬ ಚೆನ್ನಾಗಿ ಬರೀರಿ, ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಂಡು ಬರೀರಿ. ಯಾಕೆಂದರೆ ರಾಹು ಜೊತೆ ಬುಧ ಸೇರಿಕೊಂಡಾಗ ಸ್ವಲ್ಪ ಈ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ತಪ್ಪಾಗಿ ಬರೆಯೋದು ಇದೆಲ್ಲವೂ ಕಂಡು ಬರುತ್ತೆ. ಸೊ ಎಕ್ಸಾಮ್ ಬರೀಬೇಕಾದ್ರೆ ಸ್ವಲ್ಪ ಪ್ರಶ್ನೆಗಳನ್ನು ನಿಧಾನವಾಗಿ ಗಮನಿಸಿ ಉತ್ತರಗಳನ್ನು ಬರೀರಿ. ಎಕ್ಸಾಮಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಸ್ಪೆಷಲಿ ವೃಷಭ ಲಗ್ನ, ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಇದೆ. ಇನ್ನು ಕೃಷಿ ಕ್ಷೇತ್ರದ ಬಗ್ಗೆ ಮಾತಾಡೋಣ. ನೋಡಿ, ಕೃಷಿ ಕ್ಷೇತ್ರ ಶುಕ್ರ 11ನೇ ಮನೆಗೆ ಬಂದಿರೋದರಿಂದ ಈ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಿನ ಬೆಲೆ ಬರುತ್ತೆ. ಹಣ್ಣುಗಳು ಮತ್ತು ತರಕಾರಿಗಳು ಮತ್ತು ನಮ್ಮ ಹೂ, ಈ ಕೃಷಿಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೆಲ್ಲ ಹೆಚ್ಚಿನ ಬೆಲೆ ಸಿಗುತ್ತೆ. ಅದರ ಜೊತೆಗೆ ಕಮರ್ಷಿಯಲ್ ಬೆಳೆಗಳು, ತೆಂಗು, ಅಡಿಕೆ, ಈ ಥರದ ಬೆಳೆಗಳಿಗೂ ಕೂಡ ಹೆಚ್ಚಿನ ಬೆಲೆ ಸಿಗುತ್ತೆ. ಈ ರಾಹುವಿಂದ ಸ್ವಲ್ಪ ಕೀಟ ಬಾಧೆ ನಿಮ್ಮ ಬೆಳೆಗಳಿಗೆ ಬರಬಹುದು. ಅದರ ಕಡೆ ಹೆಚ್ಚಿನ ಗಮನ ಇರಲಿ. ನೀರಿಗೆ ಸಂಬಂಧಪಟ್ಟಂತಹ ತೊಂದರೆಗಳೆಲ್ಲ ಮಾರ್ಚ್ ತಿಂಗಳಲ್ಲಿ ಕೃಷಿಕರಿಗೆ ಒಂದು ರೀತಿ ಕಡಿಮೆ ಆಗುತ್ತೆ. ಸಾಲ ತೀರಿಸ್ಕೊಳ್ತೀರಾ, ಅದಕ್ಕೆ ಅವಕಾಶಗಳು ನಿಮಗೆ ಕ್ರಿಯೇಟ್ ಆಗುತ್ತೆ. ಸಾಲ ತೀರಿಸ್ಕೊಳ್ಳಿ. ಸಬ್ಸಿಡಿ ಸಾಲ ಕೂಡ ಸರ್ಕಾರದಿಂದ ಸಿಗುತ್ತೆ, ಅದು ಲಾಭಸ್ಥಾನಕ್ಕೆ ರವಿ ಬಂದಾಗ. ಸೊ ಓವರಾಲ್ ಕೃಷಿ ಕ್ಷೇತ್ರದಲ್ಲಿ ಇರೋರಿಗೂ ಕೂಡ ಹೆಚ್ಚಿನ ಲಾಭ ಇದೆ. ಸೊ ಎಲ್ಲವನ್ನು ಗಮನಿಸಿದಾಗ ವೃಷಭ ಲಗ್ನ, ವೃಷಭ ರಾಶಿಯವರಿಗೆ ಹೆಚ್ಚಿನ ಮಟ್ಟದ ಲಾಭಗಳಿವೆ. ಆರೋಗ್ಯದಲ್ಲಿ ಮಾತ್ರ ತುಂಬ ಎಚ್ಚರಿಕೆ ಅಗತ್ಯ. ಸೊ ಅದರ ಕಡೆ ಗಮನ ಕೊಡಿ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳು ಉತ್ತಮವಾದ ವಿಚಾರಗಳೇ ನಿಮ್ಮನ್ನು ತಲುಪಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಬಯಕೆ. ಇಷ್ಟೊತ್ತು ನಮ್ಮ ಈ ವಿಡಿಯೋನ ನೋಡೋದಕ್ಕೆ ನಿಮಗೆ ಧನ್ಯವಾದಗಳು. ಮುಂದೆ ಮತ್ತೆ ವೃಷಭ ಲಗ್ನ, ವೃಷಭ ರಾಶಿಯ ವಿಡಿಯೋ ಮುಖಾಂತರ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.